ಎನ್ನುವುದು ಯಾವಾಗ ಯಾರ ಮೇಲೆ ಆಗುತ್ತೆ ಅನ್ನೋದನ್ನು ತಿಳಿಯೋದಿಲ್ಲ. 2 ವರ್ಷದಿಂದ ಪ್ರೀತಿಸ್ತಾ ಇದ್ದಂತಹ ಅನ್ಯಕೋಮಿನ ಯುವಕ ಹಿಂದೂ ಹಾಗೂ ಯುವತಿ ಮದುವೆಯಾಗಿದ್ದಾರೆ. ಪೋಷಕರ ವಿರೋಧದ ನಡುವೆ ಮದುವೆಯಾಗಿದ್ದು ರಕ್ಷಣೆ ಕೋರಿ ಪೊಲೀಸರ ಮೊರೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಜೋಡಿ ಮದುವೆ, ಗುಡಿಸಲೇ ಇರಲಿ ಅರಮನೆ ಇರಲಿ ಪ್ರತಿ ಕ್ಷಣ ಖುಷಿಯಾಗಿರೋಣ ಅಂತಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೈ ಹಿಡಿದು ಮುದ್ದಾದ ಜೋಡಿ ಓಡಾಡ್ತಿದೆ. ಅನ್ಯಕೋಮಿನ ಯುವತಿ ಜೊತೆ ಹಿಂದೂ ಯುವಕ ಮದುವೆ, ಪೋಷಕರ ವಿರೋಧದ ನಡುವೆ ಸಪ್ತಪದಿ ತುಳಿದ ಜೋಡಿ. ಹೀಗೆ ಸಂತಸದಲ್ಲೇ ಹೆಜ್ಜೆ ಹಾಕ್ತಿರೋ ಇವರಿಬ್ಬರು ನಾಗಾರ್ಜುನ ಫಸೀಹ, ಚಿಕ್ಕಬಳ್ಳಾಪುರ ತಾಲೂಕಿನ ಮೈಲಪ್ಪನಹಳ್ಳಿ ಗ್ರಾಮದವರು. ಇಬ್ಬರು ಅಕ್ಕಪಕ್ಕದ ಮನೆಯಲ್ಲಿ ವಾಸವಿದ್ದಾರೆ. ಅನ್ಯಕೋಮಿನ ಯುವತಿ ಫಸೀಹಾ ಜೊತೆ ನಾಗಾರ್ಜುನಗೆ ಲವ್ ಆಗಿದೆ. ಕಳೆದ 2 ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರಂತೆ. ಆದ್ರೆ ಇಬ್ಬರು ಮದುವೆ ಆಗೋದಕ್ಕೆ ಇಬ್ಬರ ಮನೆ ಕಡೆಯವರು ವಿರೋಧಿಸಿದ್ದಾರೆ. ಹೀಗಾಗಿ ಮನೆ ತೊರೆದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಮೊರೆ ಹೋಗಿದ್ರು. ಫಸೀಹಾ ಸಂಬಂಧಿಕರು ಅನ್ಯಕೋಮಿನ ಯುವಕರು ಕೂಡ ಠಾಣೆಗೆ ಆಗಮಿಸಿದ್ದು ಮದುವೆಯಾಗಲು ವಿರೋಧಿಸಿದ್ದಾರೆ. ಆದರೆ ನಾಗಾರ್ಜುನನನ್ನೇ ಮದುವೆಯಾಗೋದಾಗಿ ಯುವತಿ ಫಸೀಹಾ ಹೇಳಿದ್ದಾಳೆ. ಇದೀಗ ಇಬ್ರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈಗ ಮದುವೆ ಮಾಡ್ಕೊಂಡಿದ್ದೀರಾ? ಆಗಿದೆ. ನಿಮ್ಮ ಅಣ್ಣ ನಿಮ್ಮ ತಂದೆ ತಾಯಿ ಎಲ್ಲ ಬಂದ್ರಲ್ಲ, ಏನ್ ಹೇಳಿದ್ರು? ಏನೂ ಇಲ್ಲ, ಬಿಟ್ಟು ಬಾ ಅಂದ್ರು. ಹೋಗೋಕ್ಕಾಗಿಲ್ಲ, ಬರಲ್ಲ ಅಂದ. ನಿಮ್ಮ ತಾಯಿ ಏನ್ ಹೇಳಿದ್ರು? ಏನೂ ಇಲ್ಲ, ಬಿಟ್ಟು ಬಾ ಅಂತ ಅದೇ ಹೇಳಿದ್ದವ್ರು. ಹಿಂದೂ ಯುವಕ ನಾಗಾರ್ಜುನ ಅನ್ಯಕೋಮಿನ ಯುವತಿ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ. ನಮ್ಮ ಮದುವೆಗೆ ಹುಡುಗಿ ಪೋಷಕರು ವಿರೋಧಿಸಿದ್ರು. ನಮ್ಮಿಬ್ಬರಿಗೆ ಮುಂದೆ ಬೆದರಿಕೆ ಬಂದರೂ ಬರಬಹುದು. ಹೀಗಾಗಿ ರಕ್ಷಣೆ ಬೇಕು ಅಂತ ಯುವಕ ನಾಗಾರ್ಜುನ ರಕ್ಷಣೆ ಕೋರಿದ್ದಾನೆ. ಆ ಹುಡುಗಿನ 2 ವರ್ಷದಿಂದ ಲವ್ ಮಾಡ್ತಾ ಇದ್ದೆ. ನಾನು ಪರಿಚಯ ಮಾಡ್ಕೊಂಡ್ಮೇಲೆ ಆ ಹುಡುಗಿನ ಮನೆಗೆ ಪರಿಚಯ ಮಾಡಿಸಿದ್ದು ಅಗಲಗುರ್ಗಿ ಗೇಟ್ ಹತ್ರ. ಬೆಳಗ್ಗೆ 5 ಗಂಟೆಗೆ ಮದುವೆ ಮಾಡ್ಕೊಂಡಿದ್ದೆ. ಬೆದರಿಕೆ ಏನಾದ್ರು ಇವಾಗ ಸದ್ಯಕ್ಕೆ ಏನಿಲ್ಲ ಸರ್, ಮುಂದಕ್ಕೆ ಬರುತ್ತಾನೋ ನೋಡಬೇಕು. ಪ್ರೀತಿಗೆ ಜಾತಿ ಮತದ ಭೇದವಿಲ್ಲ ಅಂತಾರೆ. ಇದೀಗ ಅನ್ಯಕೋಮಿನ ಯುವತಿ ಜೊತೆ ಹಿಂದೂ ಯುವಕ ಮದುವೆಯಾಗಿದ್ದಾನೆ. ಜೀವನದಲ್ಲಿ ಅದೇನೇ ಕಷ್ಟ ಬಂದ್ರೂ ಸುಖವಾಗಿ ಬಾಳ್ತೀವಿ ಅಂತ ಈ ಜೋಡಿ ಹೇಳ್ತಿದೆ. ಪ್ರೀತಿ ಮಾಡಿದ್ರೆ ಜಗಕ್ಕೆ ಹೆದರಬಾರದು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.